ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕುಂಭರಾಶಿಯ ಜಾತಕದ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳಿಯೋಣ. ಅವರ ಜೀವನ ಹೇಗಿರುತ್ತೆ, ವಿವಾಹ ಯಾವ ಸಮಯದಲ್ಲಿ ನಡೆಯುತ್ತೆ ಮತ್ತು ಈ ಮರಣ ಹೇಗೆ ಸಂಭವಿಸುತ್ತೆ, ಈ ಎಲ್ಲ ಪ್ರಶ್ನೆಗಳಿಗೆ ಇಂದು ಈ ವಿಡಿಯೋ ಮೂಲಕ ಸ್ಪಷ್ಟ ಉತ್ತರವನ್ನು ನಾವು ಕೊಡ್ತೀವಿ. ನಾವು ಎಲ್ಲರೂ ತಿಳಿದಿರುವಂತೆ ಕುಂಭರಾಶಿ ಶನಿದೇವರ ಅಧೀನದಲ್ಲಿರುವ ರಾಶಿಯಾಗಿದೆ. ಶನಿದೇವರ ಪ್ರಭಾವ ಇರುವುದರಿಂದ ಈ ರಾಶಿ ಜಾತಕದವರ ಜೀವನದಲ್ಲಿ ಸವಾಲುಗಳು ಮತ್ತು ಗಂಭೀರತೆ, ನಿರಂತರ ಹೋರಾಟಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ಆದರೆ ಈ ಹೋರಾಟಗಳೇ ಇವರನ್ನು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ತಲುಪುತ್ತೆ. ಕುಂಭರಾಶಿಯವರು ಹೆಚ್ಚಿನ ಮಾಹಿತಿ ನಿಮಗೂ ಕೂಡ ಲಭಿಸಬೇಕು ಅನ್ನೋದಾಗಿದ್ದರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ನಂಬಿಕೆ ತಾಳ್ಮೆ ಇಟ್ಟು ನೋಡಿದರೆ ನಿಮಗೆ ಅನುಕೂಲ ಅನ್ನೋದು ಆಗುತ್ತೆ. ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ, ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಂಬಿಕೆ ಇದ್ದರೆ ಮಾತ್ರ ನೀವು ನೋಡಬಹುದು ಈ ವಿಡಿಯೋ ಕೊನೆಯವರೆಗೂ. ಮತ್ತು ಈ ಧನಿಷ್ಠ ನಕ್ಷತ್ರದ 3ನೇ ಮತ್ತು 4ನೇ ಪಾದ, ಈ ಶತಾಭಿಷ ನಕ್ಷತ್ರದ 4 ಪಾದಗಳು ಹಾಗೂ ಈ ಪೂರ್ವ ಭಾದ್ರಪದ ನಕ್ಷತ್ರದ ಮೊದಲ 3 ಪಾದಗಳಲ್ಲಿ ಜನಿಸಿದವರು ಈ ಕುಂಭರಾಶಿಗೆ ಸೇರಿದ್ದಾರೆ. ಈ 9 ಪಾದಗಳಲ್ಲಿ ಕುಂಭರಾಶಿಯ ಜನ್ಮವಾಗುತ್ತೆ. ಕುಂಭರಾಶಿಯ ಜನರು ಅತ್ಯಂತ ಮಾನವೀಯ ಸ್ವಭಾವ ಹೊಂದಿರುವವರು. ಇವರು ಬುದ್ಧಿ ಸ್ಥಿರವಾಗಿದ್ದು ಆಳವಾದ ಚಿಂತನೆಯು ಇವರ ಪ್ರಮುಖ ಗುರುತಾಗಿದೆ. ಸಾಮಾನ್ಯವಾಗಿ ಇವರು ಶಾಂತ ಸ್ವಭಾವ, ಈ ತತ್ವ ಚಿಂತನೆಗೆ ಹೆಚ್ಚು ಒಲವು ಅನ್ನೋದು ಹೊಂದಿದ್ದಾರೆ. ಸಮಾಜದ ಸಂಪ್ರದಾಯಗಳಿಗೆ ಅಂಟಿಕೊಂಡು ಬದುಕುವುದಕ್ಕಿಂತ ತಮ್ಮ ಸ್ವತಂತ್ರ ಆಲೋಚನೆಗಳ ಪ್ರಕಾರ ಜೀವನ ನಡೆಸಲು ಇಷ್ಟಪಡ್ತಾರೆ. ಕುಂಭರಾಶಿಯ ಜಾತಕದವರು ಬಹಳ ಪರೋಪಕಾರಿ, ಅಂದರೆ ಯಾವುದೇ ಸ್ವಾರ್ಥವಿಲ್ಲದೆ ಇತರರಿಗೆ ಸಹಾಯ ಮಾಡುವ ಗುಣ ಇವರಲ್ಲಿ ತುಂಬಾ ಹೆಚ್ಚು. ಸಮಾಜಕ್ಕಾಗಿ ಏನಾದರೂ ದೊಡ್ಡದು ಮಾಡಲು ಅವಕಾಶ ಸಿಕ್ಕರೆ ಅದರಲ್ಲಿ ಅಪಾರ ಸಂತೋಷ ಅನ್ನೋದು ಪಡ್ತಾರೆ. ಇವರ ಬೌದ್ಧಿಕ ಶಕ್ತಿ ಮತ್ತು ದೂರದೃಷ್ಟಿ ಇವರನ್ನು ವಿಶೇಷವಾಗಿ ಗುರುತಿಸುತ್ತೆ. ಮಾನಸಿಕ ಶಕ್ತಿ ಬಲವಾಗಿದ್ದು ಸಮಾಜದಲ್ಲಿ ಬದಲಾವಣೆ ತರಬೇಕೆಂಬ ಇಚ್ಛಾಶಕ್ತಿ ಇನ್ನಷ್ಟು ಬಲವಾಗುತ್ತೆ. ಇವರು ದೇವರು ಅಂದರೆ ಹೊರಗೆ ಶಾಂತವಾಗಿ ಕಾಣಿಸಿದರೂ ಒಳಗೆ ತುಂಬಾ ರಹಸ್ಯಮಯ ಸ್ವಭಾವ ಹೊಂದಿದ್ದಾರೆ. ಬೇಗನೆ ಜನರೊಂದಿಗೆ ಬೆರೆಯುತ್ತಾರೆ, ಆದರೆ ತಮ್ಮ ಆಂತರಿಕ ಭಾವನೆಗಳನ್ನು ಎಲ್ಲರ ಮುಂದೆ ಬಿಚ್ಚಿಡುವುದಿಲ್ಲ. ಕಡಿಮೆ ಸಮಯದಲ್ಲೇ ತಮ್ಮ ಬುದ್ಧಿವಂತಿಕೆಯಿಂದ ಇತರರ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯ ಇವರಿಗಿದೆ. ಕುಂಭರಾಶಿಯವರ ಕ್ರಾಂತಿಕಾರಿ ಆಲೋಚನೆಗಳು ಮತ್ತು ಈ ಪ್ರಗತಿಶೀಲ ಮನೋಭಾವ ಇವರ ಜೀವನದ ಪ್ರಮುಖ ಲಕ್ಷಣ. ಸಿದ್ಧಾಂತಗಳಿಗೆ ಬದ್ಧರಾಗಿರುವ ಕಾರಣ ಸಮಾಜದಲ್ಲಿ ವಿಭಿನ್ನವಾದ ಗುರುತನ್ನು ಗಳಿಸುತ್ತಾರೆ. ಇವರು ಜ್ಞಾನ ಮತ್ತು ಆಧ್ಯಾತ್ಮಕ್ಕೆ ಹೆಚ್ಚು ಮಹತ್ವ ಅನ್ನೋದು ಕೊಡ್ತಾರೆ. ಜೀವನದಲ್ಲಿ ಸತ್ಯ, ನ್ಯಾಯ ಮತ್ತು ಮಾನವೀಯತೆಯ ಹುಡುಕಾಟ ಇವರ ನಿರಂತರ ಗುರಿಯಾಗಿದೆ. ಶನಿ ಭಗವಾನರು ಕುಂಭರಾಶಿಯ ಅಧಿಪತಿಯಾದ ಕಾರಣ ಇವರ ಸ್ವಭಾವದಲ್ಲಿ ಗಂಭೀರತೆ ಮತ್ತು ಏಕಾಂತ ಪ್ರಿಯತೆ ಹೆಚ್ಚಾಗಿರುವುದು. ಈ ಸರಳತೆ ಮತ್ತು ಶಿಸ್ತು ಇವರ ಜೀವನದ ಭಾಗವಾಗಿದೆ. ದೊಡ್ಡ ಸಮಸ್ಯೆಗಳು ಬಂದರೂ ಅವುಗಳು ಒಗ್ಗದೆ ಎದುರಿಸುವ ಶಕ್ತಿ ಇವರಲ್ಲಿ ಇದೆ. ಈ ಕುಂಭರಾಶಿಯ ಅಧಿಪತಿಯಾದ ಕಾರಣ ಶನಿ ಭಗವಾನರು ಸ್ವಭಾವದಲ್ಲಿ ಗಂಭೀರತೆ ಮತ್ತು ಏಕಾಂತ ಪ್ರಿಯತೆ ಹೆಚ್ಚಾಗಿ ಇದೆ. ಸರಳತೆ ಮತ್ತು ಶಿಸ್ತು ಇವರ ಜೀವನದ ಭಾಗವಾಗಿದೆ. ದೊಡ್ಡ ಸಮಸ್ಯೆಗಳು ಬಂದರೂ ಅವುಗಳನ್ನು ಇವರು ಎದುರಿಸುವ ಒಂದು ಮಹಾನ್ ಶಕ್ತಿ ಇವರಲ್ಲಿ ಇದೆ. ಹಾಗಾಗಿ ಇವರು ಈ ಸಂಶೋಧನಾ ಸ್ವಭಾವ ಹೊಂದಿದ್ದು ಬಹಳನೇ ಮಹತ್ವಾಕಾಂಕ್ಷಿಗಳು. ಸ್ವತಂತ್ರ ಜೀವನವನ್ನು ಇವರು ತುಂಬಾ ಹೆಚ್ಚಾಗಿ ಪ್ರೀತಿಸ್ತಾರೆ. ತಮ್ಮ ಅಂತರಾತ್ಮದ ಮಾತನ್ನು ಕೇಳಿಕೊಂಡು ಕಾರ್ಯನಿರ್ವಹಿಸುತ್ತಾರೆ ಮತ್ತು ಸಮಾಜದ ಹಿತವಿರುವ ದಿಕ್ಕಿನಲ್ಲಿ ಕೆಲಸ ಮಾಡಲು ಇಷ್ಟಪಡ್ತಾರೆ. ಶನಿ ಭಗವಾನರು ಕುಂಭರಾಶಿಯನ್ನು ತನ್ನ ಅತ್ಯಂತ ಪ್ರಿಯ ಮತ್ತು ಮೂಲ ತ್ರಿಕೋನ ರಾಶಿಯಾಗಿ ಪರಿಗಣಿಸುತ್ತಾರೆ. ಮಕರವು ಶನಿಯ ರಾಶಿಯಾದರೂ ಕುಂಭರಾಶಿಗೆ ಶನಿದೇವರು ವಿಶೇಷ ಮಹತ್ವ ಅನ್ನೋದು ನೀಡ್ತಾರೆ. ಶನಿದೇವರು ಕರ್ಮ ಮತ್ತು ಶಿಸ್ತಿನ ಪ್ರತೀಕ. ಆದ್ದರಿಂದ ಕುಂಭರಾಶಿಯವರು ತಮ್ಮ ಜೀವನದಲ್ಲಿ ಕಠಿಣ ಪರಿಶ್ರಮದ ನಂತರ ಶನಿಯ ಸಂಪೂರ್ಣ ಅನುಗ್ರಹವನ್ನು ಪಡೆಯುತ್ತಾರೆ.
ಈ ರಾಶಿಯವರು ಗುರಿ ಸಾಧಿಸುವವರೆಗೂ ನಿಲ್ಲುವುದಿಲ್ಲ. ಅಪಾರ ಸಹನೆ ಮತ್ತು ನಿರಂತರ ಪರಿಶ್ರಮ ಇವರ ಶಕ್ತಿ. ಹೋರಾಟಗಳಿಂದ ಹಿಂದೆ ಸರಿಯದ ರಾಶಿ ಎಂದರೆ ಅದು ಈ ಕುಂಭರಾಶಿಯೇ. ಕುಂಭರಾಶಿಯವರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಬದುಕುವುದಿಲ್ಲ. ಇತರರ ಹಕ್ಕುಗಳು ಮತ್ತು ಸಮಾಜದ ಶಾಂತಿಗಾಗಿ ತಮ್ಮ ಜೀವನವನ್ನೇ ಅರ್ಪಿಸುವ ಗುಣ ಇವರಲ್ಲಿದೆ. ಇವರು ಅತ್ಯಂತ ಪ್ರಾಮಾಣಿಕರು ಮತ್ತು ನೇರ ಮಾತಿನವರು. ಶನಿದೇವರಂತೆ ನ್ಯಾಯಪ್ರಿಯರು ಸ್ವಭಾವ ಇವರಲ್ಲಿ ಇದೆ. ಮೋಸ ಅಥವಾ ವಂಚನೆ ಮಾಡುವ ಗುಣ ಇವರಿಗೆ ಸಾಮಾನ್ಯವಾಗಿ ಇವರಲ್ಲಿ ಕಾಣುವುದಿಲ್ಲ. ಇವರು ತಮ್ಮ ಪರಿಶ್ರಮ ಮತ್ತು ತಪ್ಪಿನಿಂದಲೇ ಯಶಸ್ಸನ್ನು ಗಳಿಸುತ್ತಾರೆ. ಇವರ ಯಶಸ್ಸಿಗೆ ಬೇರೆ ಯಾರೂ ಕಾರಣರಾಗುವುದಿಲ್ಲ. ಸಂಪೂರ್ಣವಾಗಿ ಇವರದ್ದೇ ಶ್ರಮ ಕಾರಣವಾಗಿದೆ. ಕುಂಭರಾಶಿ ವಾಯುತತ್ವದ ರಾಶಿ ಆಗಿರೋದ್ರಿಂದ ಇವರು ಬಹಳ ವ್ಯಾವಹಾರಿಕರು ಮತ್ತು ವಾಯುವಿನಂತೆ ಇವರ ಆಲೋಚನೆಗಳು ಸ್ವತಂತ್ರ ಮತ್ತು ವ್ಯಾಪಕವಾಗಿದೆ. ಕೆಲವೊಮ್ಮೆ ಹಠ ಮತ್ತು ದೃಢತೆ ಕಾಣಿಸಿಕೊಳ್ಳಬಹುದು. ಗಂಭೀರತೆಯೊಂದಿಗೆ ಜೀವನ ನಡೆಸಲು ಇಷ್ಟಪಡ್ತಾರೆ. ಉನ್ನತ ಮಾನವೀಯ ಮೌಲ್ಯಗಳನ್ನು ಆಧಾರವಾಗಿ ಮಾಡಿಕೊಂಡು ಸಮಾಜದಲ್ಲಿ ಈ ಗೌರವದ ಸ್ಥಾನವನ್ನು ಪಡೆಯುತ್ತಾರೆ. ನಕ್ಷತ್ರಗಳ ಬಗ್ಗೆ ನಾವು ನೋಡೋದಾದರೆ ಈ ಧನಿಷ್ಠ ನಕ್ಷತ್ರ ಇದು ಮಂಗಳನ ನಕ್ಷತ್ರ. ಇಲ್ಲಿ ಜನಿಸಿದವರು ಧೈರ್ಯಶಾಲಿಗಳು ಮತ್ತು ಧನ ಸಂಪತ್ತು ಹೊಂದಿದ್ದಾರೆ. ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸ್ತಾರೆ. ಈ ಶತಾಭಿಷ ನಕ್ಷತ್ರ ಇದು ರಾಹುವಿನ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನಿಸಿದವರ ಬುದ್ಧಿ ತೀಕ್ಷ್ಣವಾಗಿದೆ. ಸಂಶೋಧನೆ ಮತ್ತು ರಹಸ್ಯ ವಿಷಯಗಳಲ್ಲಿ ಆಸಕ್ತಿ ಇದೆ. ಹೊಸ ಮಾರ್ಗಗಳನ್ನು ಹುಡುಕುವ ಸ್ವಭಾವ ಇವರಲ್ಲಿದೆ. ಈ ಪೂರ್ವ ಭಾದ್ರಪದ ನಕ್ಷತ್ರ ಇದು ಗುರುವಿನ ನಕ್ಷತ್ರ. ಇಲ್ಲಿ ಜನಿಸಿದವರು ಜ್ಞಾನಿಗಳು, ಸಾತ್ವಿಕ ಸ್ವಭಾವದವರು. ಯಾವ ನಕ್ಷತ್ರದಲ್ಲೇ ಜನಿಸಿದ್ದರೂ ಕುಂಭರಾಶಿಯವರು ಮಾನವೀಯತೆ ಮತ್ತು ಜ್ಞಾನಕ್ಕೆ ಸದಾ ಆದ್ಯತೆ ನೀಡುತ್ತಾರೆ. ಸತ್ಯದ ಮಾರ್ಗದಲ್ಲಿ ನಡೆಯಲು ಇಷ್ಟಪಡುತ್ತಾರೆ. ಯಾರಿಗೂ ಅಧೀನರಾಗುವುದನ್ನು ಇಷ್ಟಪಡುವುದಿಲ್ಲ. ಆದ್ದರಿಂದ ಸ್ವತಂತ್ರ ಪ್ರಯತ್ನಗಳಲ್ಲಿ ನಿರಂತರವಾಗಿ ತೊಡಗಿದ್ದಾರೆ. ಈ ಕುಂಭರಾಶಿಯವರ ನಿಲ್ಲುವವರಲ್ಲ. ಜೀವನದಲ್ಲಿ ಶನಿಯಂತೆ ನಿಧಾನವಾದರೂ ನಿರಂತರವಾಗಿ ಮುಂದೆ ಸಾಗುತ್ತಾರೆ. ಬಾಲ್ಯದಲ್ಲೇ ಜವಾಬ್ದಾರಿಗಳು ಇವರ ಮೇಲೆ ಬೀಳುತ್ತವೆ. ಚಿಕ್ಕ ವಯಸ್ಸಿನಿಂದಲೇ ಕುಟುಂಬ ಮತ್ತು ಸಮಾಜದ ಹೊಣೆಗಾರಿಕೆಯನ್ನು ಅರಿಯುತ್ತಾರೆ. ಇವರು ತಮ್ಮ ತತ್ವಗಳಿಗೆ ಅತ್ಯಂತ ನಿಷ್ಠರಾಗಿರುತ್ತಾರೆ. ಕುಟುಂಬ ಮತ್ತು ಸಮಾಜಕ್ಕಾಗಿ ತಮ್ಮ ಸ್ವಂತ ಸುಖವನ್ನು ತ್ಯಾಗ ಮಾಡುವ ಗುಣ ಇವರಲ್ಲಿ ಇದೆ ಯಥೇಚ್ಛವಾಗಿ. ಬಹುತೇಕ ಸಮಯ ತಮ್ಮ ಸಂತೋಷಕ್ಕಿಂತ ಇತರರ ಕಲ್ಯಾಣಕ್ಕಾಗಿ ಬದುಕುತ್ತಾರೆ. ಆದರೆ ವೈಯಕ್ತಿಕ ಜೀವನದಲ್ಲಿ ನೋಡಿದರೆ ಇವರು ಸಹಾಯ ಬೇಕಾದ ಸಮಯದಲ್ಲಿ ಬಹಳ ಬಾರಿ ಒಂಟಿಯಾಗಿ ಬಿಡ್ತಾರೆ. ಇತರರಿಗೆ ನೀಡಿದಷ್ಟು ಬೆಂಬಲ ಇವರಿಗೆ ಸಿಗುವುದಿಲ್ಲ. ತಮ್ಮ ಸಂಕಷ್ಟಗಳನ್ನು ಒಬ್ಬರೇ ಎದುರಿಸಬೇಕಾಗುತ್ತೆ. ಶನಿಯ ಪ್ರಭಾವದಿಂದ ಜೀವನದಲ್ಲಿ ಪ್ರಗತಿ ನಿಧಾನವಾಗಿರಬಹುದು. ಆದರೆ ಈ ಕುಂಭರಾಶಿಯವರು ಮಹಾನ್ ಕರ್ಮಯೋಗಿಗಳಂತೆ ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸಿ ಸಮಾಜದಲ್ಲಿ ಗೌರವವನ್ನು ಗಳಿಸುತ್ತಾರೆ. ಕುಟುಂಬ ರಾಶಿಯವರು ತಮ್ಮ ಜೀವನ ಸಂಗಾತಿಯೊಂದಿಗೆ ಸ್ನೇಹ ಭಾವ ಮತ್ತು ನಿಷ್ಠೆಯನ್ನು ಇಷ್ಟಪಡ್ತಾರೆ. ವಿವಾಹವನ್ನು ಬೌದ್ಧಿಕ ಹಾಗೂ ಆತ್ಮೀಯ ಬಂಧನವೆಂದು ಪರಿಗಣಿಸಲಾಗುತ್ತೆ. ಸಾಮಾನ್ಯವಾಗಿ ಇವರ ವಿವಾಹ 25ರಿಂದ 32 ವರ್ಷಗಳ ಒಳಗೆ ನಡೆಯುತ್ತೆ. ಈ ಶನಿ ಪರಿಪಕ್ವತೆಯ ಈ ಕಾರಕವಾಗಿರೋದ್ರಿಂದ ವಿವಾಹ ಸ್ವಲ್ಪ ತಡವಾಗಬಹುದು. ಜೀವನ ಸಂಗಾತಿಯನ್ನು ಹೃದಯಕ್ಕಿಂತ ಹೆಚ್ಚು ಬುದ್ಧಿಯಿಂದ ಆಯ್ಕೆ ಮಾಡ್ತಾರೆ. ತಮ್ಮ ಸ್ವತಂತ್ರ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಇವರು ಬಯಸುತ್ತಾರೆ. ವೈವಾಹಿಕ ಜೀವನ ಸಾಮಾನ್ಯವಾಗಿ ಸ್ಥಿರವಾಗಿರುತ್ತೆ. ಆದರೆ ಏಕಾಂತ ಪ್ರಿಯ ಸ್ವಭಾವದಿಂದ ಕೆಲವೊಮ್ಮೆ ಭಾವನಾತ್ಮಕ ದೂರ ಕಾಣಿಸಿಕೊಳ್ಳಬಹುದು. ಆದರೂ ಸಂಬಂಧವನ್ನು ಸಮತೋಲನದಲ್ಲಿ ಉಳಿಸಿಕೊಳ್ಳುತ್ತಾರೆ. ಈ ಮರಣ ಜೀವನದ ಅನಿವಾರ್ಯ ಸತ್ಯ. ಕುಂಭರಾಶಿಯವರಲ್ಲಿ ಸಾಮಾನ್ಯವಾಗಿ ವಾಯು ಸಂಬಂಧಿತ ಸಮಸ್ಯೆಗಳು ಮತ್ತು ಈ ಸಂಧಿ ನೋವುಗಳು ಅಥವಾ ಈ ನರ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಹೆಚ್ಚು ಇದೆ. ಈ ಶನಿ ವಾತದ ಕಾರಣನಾಗಿರುವುದರಿಂದ ಇದು ಜ್ಯೋತಿಷ್ಯ ಶಾಸ್ತ್ರದ ಸೂಚನೆ. ಕುಂಭರಾಶಿಯವರ ಮರಣ ಸಾಮಾನ್ಯವಾಗಿ ಶಾಂತ ಮತ್ತು ವೈರಾಗ್ಯ ಭರಿತವಾಗಿರುತ್ತೆ. ಜೀವನದ ಕೊನೆಯಲ್ಲಿ ಭೌತಿಕ ಆಸಕ್ತಿಗಳಿಂದ ದೂರವಾಗಿ ಆತ್ಮಶಾಂತಿಯನ್ನು ಪಡೆಯುತ್ತಾರೆ. ಈ ಅಪಘಾತಕ್ಕಿಂತಲೂ ದೀರ್ಘ ಕಾಯಿಲೆ ಅಥವಾ ವಯಸ್ಸಿನ ಪರಿಣಾಮದಿಂದ ಮರಣ ಸಂಭವಿಸುವ ಸಾಧ್ಯತೆ ಹೆಚ್ಚು. ಇವೆಲ್ಲವೂ ಸಾಮಾನ್ಯ ಜ್ಯೋತಿಷ್ಯ ಸೂಚನೆಗಳು ಮಾತ್ರ. ನಿಜವಾದ ಫಲಿತಾಂಶ ನಿಮ್ಮ ವೈಯಕ್ತಿಕ ಜಾತಕದ ಮೇಲೆ ಅವಲಂಬಿಸಿದೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ನಂಬಿಕೆ ಇದ್ದರೆ ಮಾತ್ರ ನೀವು ಪರಿಶೀಲಿಸಿ. ಆದಷ್ಟು ನಿಮ್ಮ ಹತ್ತಿರದ ಜಾತಕ ಹೇಳುವವರು
ನಿಮಗೆ ಯಾರಲ್ಲಿ ಅತಿ ಹೆಚ್ಚು ನಂಬಿಕೆ ಆತ್ಮವಿಶ್ವಾಸ ಅನ್ನೋದು ಇದೆ ಅವರ ಹತ್ತಿರ ನಿಮ್ಮ ಜಾತಕವನ್ನು ಒಂದು ಸಲ ಈ 2026 ಒಂದು ಸಲ ಪರಿಶೀಲಿಸಿ. ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದಲ್ಲಿ ನೀವು ಅದನ್ನು ಬಗೆಹರಿಸಿಕೊಳ್ಳಬಹುದು. ನಿಮ್ಮ ಏನೇ ಕಷ್ಟ ಕಾರ್ಪಣ್ಯಗಳು ಇದ್ದರೂ ಅವೆಲ್ಲ ನಶಿಸಿ ಹೋಗಿ ಈ 2026 ಈ ಹೊಸ ವರ್ಷದಿಂದ ನೀವು ತುಂಬಾ ಆರೋಗ್ಯವಂತರಾಗಿ ಖುಷಿಯಾಗಿ ನೆಮ್ಮದಿಯಿಂದ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಆ ಶನಿ ಭಗವಾನರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಖುಷಿಯಿಂದ ಜೀವನ ಮಾಡಿ. ಈ 2026ಕ್ಕೆ ನೀವು ಎಲ್ಲರೂ ಕೂಡ ಕಾಲಿಟ್ಟಿದ್ದೇವೆ. ಆದಷ್ಟು ಇವತ್ತು ಈ ದೇವಾಲಯಗಳಿಗೆ ಹತ್ತಿರನೇ ಇರಲಿ ದೂರನೇ ಇರಲಿ ಈ ದೇವಾಲಯಗಳಿಗೆ ಹೋಗಿ ಭೇಟಿ ನೀಡುವುದರಿಂದ ದೇವರ ದರ್ಶನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಅನ್ನೋದು ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನೀವು ಏಳಿಗೆ ಅನ್ನೋದು ಕಾಣ್ತೀರಾ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಆ ಕೆಲಸದಲ್ಲಿ ದ್ವಿಗುಣ ಲಾಭ ಅನ್ನೋದು ಗಳಿಸ್ತೀರಾ. ಸುಮಾರು ವರ್ಷಗಳಿಂದ ಈ ಮಂಡಿ ನೋವು ಹೊಟ್ಟೆ ನೋವು ಮತ್ತು ಈ ತಲೆನೋವು ಇದ್ದರೆ ಅದೂ ಕೂಡ ಈ ವರ್ಷದಲ್ಲಿ ನಶಿಸಿ ಹೋಗುತ್ತೆ. ಆದಷ್ಟು ನೀವು ಆಧ್ಯಾತ್ಮಿಕದ ಕಡೆ ಗಮನವನ್ನು ವಹಿಸಿ. ನೀವು ಈ ಫ್ರೀ ಇದ್ದಾಗ ಸ್ವಲ್ಪ ಈ ಓಂ ಶನೇಶ್ವರಾಯ ನಮಃ ಅನ್ನೋ ಮಂತ್ರವನ್ನು ಪಠಿಸಿ. ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ವಾದ ವಿವಾದಗಳು ಜಗಳ ಏನಾದರೂ ನಡೀತಾ ಇದ್ದರೆ ಅದೂ ಕೂಡ ನಶಿಸಿ ಹೋಗುತ್ತೆ, ನಿರ್ನಾಮ ಆಗಿ ಹೋಗುತ್ತೆ. ಮತ್ತು ನೀವು ಮನೆಯಲ್ಲಿ ಸುಖವಾಗಿ ನೆಮ್ಮದಿಯಾಗಿ ಜೀವನವನ್ನು ಸಾಗಿಸಬಹುದು. ಈ 2026ರಿಂದ ಕುಂಭರಾಶಿಯವರು ಆದಷ್ಟು ತಾಳ್ಮೆಯಿಂದ ವರ್ತಿಸಿದರೆ ಕೋಪವನ್ನು ಬಿಟ್ಟರೆ ಸಾಧ್ಯವಾದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರಿಗೆ ಇವತ್ತು ಹೋಗಿ ಬನ್ನಿ. ಇವತ್ತು 2026 ಹೊಸ ವರ್ಷಕ್ಕೆ ನೀವು ಎಲ್ಲ ಕಾಲಿಡ್ತಿದ್ದೇವೆ. ಇವತ್ತಿನಿಂದ ಜೀವನ ತುಂಬ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ಇಲ್ಲ ನಮಗೆ ಟೈಮ್ ಇಲ್ಲ, ನಮಗೆ ತುಂಬಾ ಜವಾಬ್ದಾರಿ ಕೆಲಸಗಳು ಅನ್ನೋದು ಒತ್ತಡ ಅನ್ನೋದು ಇದೆ, ಹಾಗಾಗಿ ಹೋಗೋಕ್ಕಾಗಲ್ಲ ಅನ್ನೋರು ಮನೆಯಲ್ಲೇ ಈ 2 ಜೋಡಿ ಬತ್ತಿಗಳು ನೀವು ಆ ಜೋಡಿ ಬತ್ತಿಗಳಿಗೆ ಒಂದು ಅರಿಶಿಣ ಕುಂಕುಮವನ್ನು ಚೆನ್ನಾಗಿ ಹಾಕಿ ನಂತರ ಆ ದೀಪದೊಳಗೆ ಒಂದು ಏಲಕ್ಕಿಯನ್ನು ಪುಡಿ ಮಾಡಿ 2 ದೀಪದೊಳಗೆ ಹಾಕಿ ನೀವು ಈ ದೀಪವನ್ನು ಇವತ್ತು ಹಚ್ಚಿ. ಅದರಿಂದ ನಿಮಗೆ ತುಂಬಾ ಉಪಯೋಗ ಅನ್ನೋದು ಆಗುತ್ತೆ. ನಿಮಗೆ ಈ ದಟ್ಟ ದರಿದ್ರತನ ಅನ್ನೋದು ಮನೆಯಿಂದ ತೊಲಗಿ ಹೋಗುತ್ತೆ. ಈ ಜ್ಯೇಷ್ಠ ಲಕ್ಷ್ಮಿ ಅನ್ನೋರು ತೊಲಗಿ ಹೋಗಿ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿಯರು ಮನೆಯಲ್ಲಿ ವಾಸ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಈ ಸಕಾರಾತ್ಮಕತೆ ಅನ್ನೋದು ಶಾಶ್ವತವಾಗಿ ನೆಲೆಯೂರುತ್ತೆ. ಹಾಗಾಗಿ ಈ ಕುಬೇರ ಯೋಗ ಕೂಡ ನಿಮಗೆ ಈ ವರ್ಷದಲ್ಲಿ ಕೂಡಿ ಬರುತ್ತೆ. ಆದಷ್ಟು ನೀವು ಈ ಸೌಮ್ಯತೆಯಿಂದ ಮೃದುವಾಗಿ ವರ್ತಿಸಿದರೆ ಆದಷ್ಟು ನೀವು ಮತ್ತು ನಿಮ್ಮ ಆತ್ಮೀಯರು ನಿಮ್ಮ ಸ್ನೇಹಿತರು ನಿಮ್ಮ ಪರಿಚಯದವರು ಅಂತ ನೀವು ಯಾರನ್ನು ಹತ್ತಿರದಿಂದ ನೀವು ನೋಡಬಾರ್ದು. ಯಾಕೆ ಅಂದರೆ ಒಂದು 10-15 ಸಲ ಯೋಚನೆ ಮಾಡಿ ನೀವು ಮುಂದಕ್ಕೆ ಕಾಲಿಡಬೇಕು. ನಮ್ಮ ಹತ್ತಿರದವರೇ ನಮಗೆ ಚೂರಿ ಹಾಕೋದಂತೂ ಗ್ಯಾರಂಟಿ. ಹಾಗಾಗಿ ನೀವು ಯಾರನ್ನೇ ಒಬ್ಬ ವ್ಯಕ್ತಿಗೆ ಒಬ್ಬ ಪುರುಷ ಅಥವಾ ಮಹಿಳೆಗೆ ನಂಬಬೇಕು ಅಂದರೆ ಒಂದು 10-15 ಸಲ ಯೋಚನೆ ಮಾಡಿ ನೀವು ಮುಂದಕ್ಕೆ ಹೆಜ್ಜೆಯನ್ನು ಇಡೋದ್ರಿಂದ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಅನ್ನೋದು ಕೂಡಿ ಬರುತ್ತೆ. ನೀವು ಇಷ್ಟು ವರ್ಷಗಳಿಂದ ಕಣ್ಣೀರು ಹಾಕಿದ್ರಿ ಅಲ್ವಾ, ಕಣ್ಣೀರು ನಿಮಗೆ ಯಾವ ಜಾಗದಲ್ಲಿ ಬೆಲೆ ಕೊಡ್ತಿರಲ್ಲ ಅದೇ ಜಾಗದಲ್ಲಿ ನಿಮಗೆ ಬೆಲೆ ಅನ್ನೋದು ಸಿಗ್ತಾ ಹೋಗುತ್ತೆ. ನಿಮ್ಮ ಕಣ್ಣೀರಿಗೆ ಮುಕ್ತಾಯದ ದಿನಗಳು ಅಂತಲೇ ನಾವು ಅನ್ನಬಹುದು. ಈ ವರ್ಷ ನೀವು ಎಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದೀರಾ, ನೀವು ಇನ್ನು ಮುಂದೆ ಎತ್ತರದ ಏರಿಕೆ ಅನ್ನೋದು ನೀವು ಗಳಿಸ್ತೀರ. ಹಾಗಾಗಿ ನಿಮ್ಮ ಶತ್ರುಗಳೇ ನಿಮ್ಮ ಕಾಲ್ ಕೆಳಗಡೆ ಇರ್ತಾರೆ. ಹಾಗಾಗಿ ಆದಷ್ಟು ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯ ದೀಪಗಳನ್ನು ಹಚ್ಚಿ ಬನ್ನಿ. ನಂತರ ನೀವು ಈ ಹನುಮಂತನ ದೇವಾಲಯಕ್ಕೆ ಹೋಗಿ ಕೇಸರಿ ತಿಲಕವನ್ನು ನೀವು ಹಣೆಗೆ ಹಚ್ಕೊಂಡು ನಿಮ್ಮ ಮನೆಯವರೆಲ್ಲರಿಗೂ ಆ ಕೇಸರಿ ತಿಲಕವನ್ನು ತಗೊಂಡು ಬಂದು ಕೊಡಿ. ಅವರು ಸಹ ಈ ದಿನ ಹಚ್ಚುವುದರಿಂದ ಯಾವುದೇ ಈ ನಕಾರಾತ್ಮಕತೆ ಅನ್ನೋದು ನಿಮ್ಮ ಹತ್ತಿರ ಕೂಡ ನಿಮ್ಮ ಮನೆಯಲ್ಲೂ ಕೂಡ ಸುಳಿಯೋದೇ ಇಲ್ಲ. ಯಾರ ನರದೃಷ್ಟಿ ಮಾಟ ಮಂತ್ರ ಏನೇ ಆಗಿದ್ರೂ ಅದು ನಿಮಗೆ ತಟ್ಟುವುದೇ ಇಲ್ಲ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.